ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಸದ್ವಿತ್. ನನ್ನ ಹೆಸರು ಶ್ರವಣ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈಗ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ದೀಪವನ್ನು ಬೆಳಗಲು ನಮ್ಮ ಶಾಲೆಯ ಚೇರ್ಮನ್ ಚೈತನ್ಯ ಸರ್, ನಿರ್ದೇಶಕರಾದ ಜೋಯ್ತಾ ಮ್ಯಾಮ್, ಪ್ರಾಂಶುಪಾಲರಾದ ಸಾದತ್ ಸರ್, ಹಾಗೆಯೇ ಚೀಫ್ ಕೋಆರ್ಡಿನೇಟರ್ ಸಚಿನ್ ಸರ್, ಕೋಆರ್ಡಿನೇಟರ್ಸ್ ವಿಮಲಾ ಮ್ಯಾಮ್, ಸೌಮ್ಯ ಮ್ಯಾಮ್, ಶಾಲಿನ್ ಮ್ಯಾಮ್. ಜ್ಯೋತಿಯನ್ನು ಬೆಳಗಬೇಕಾಗಿ ವಿನಂತಿ. ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ, ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ. ಕಾವ್ಯ ಕಲೆಯ ಹೊನ್ನನೆಲೆಯ, ಕಾವ್ಯ ಕಲೆಯ ಹೊನ್ನನೆಲೆಯ, ಕನ್ನಡಿಗರ ಪ್ರೇಮದೆದೆಯ, ಕನ್ನಡಿಗರ ಪ್ರೇಮದೆದೆಯ, ಜ್ಯೋತಿ ಬೆಳಗಲಿ ಕನ್ನಡ ಜ್ಯೋತಿ ಬೆಳಗಲಿ. ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರಾರ್ಥನೆಯನ್ನು ಹಾಡಲು ಬರುತ್ತಿದ್ದಾರೆ 2 ಮತ್ತು 3ನೇ ತರಗತಿಯ ನನ್ನ ಸ್ನೇಹಿತರು. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕನ್ನಡ 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 ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಕಂದೆ ಕೀರ್ತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ನಾಡಿನ ಕೀರ್ತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ಕಾರ್ಕಳ ಬೆಳಗೊಳ ಐಹೊಳೆ ಹರಿಹರ ಹಂಪೆಳೆ ಬಿಡು ಬೇಲೂರು, ಕಾರ್ಕಳ ಬೆಳಗೊಳ ಐಹೊಳೆ ಹರಿಹರ ಹಂಪೆಳೆ ಬಿಡು ಬೇಲೂರು. ಶಿಲೆಯಲ್ಲಿ ಜೀವನ ಕಳೆಯಲು ಬೆಳಗುವ ಶಿಲ್ಪ ಕಲೆಗಳಿಗೆ ತವರೂರು, ಶಿಲೆಯಲ್ಲಿ ಜೀವನ ಕಳೆಯಲು ಬೆಳಗುವ ಶಿಲ್ಪ ಕಲೆಗಳಿಗೆ ತವರೂರು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ರನ್ನ ಜನ್ನಾವರ ಪಂಪ ಲಕ್ಷ್ಮೀಶ ರಾಘವ ಹರಿಹರ ಮುದಣ್ಣರು, ರನ್ನ ಜನ್ನಾವರ ಪಂಪ ರಾಘವ ಹರಿಹರ ಮುದಣ್ಣರು. ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರೂರು, ಕನ್ನಡ ಸಾಹಿತ್ಯ ಕಲೆಯನ್ನು ಬೆಳೆಸಿದ ಕನ್ನಡ ಕವಿಗಳ ತವರೂರು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ರಾಣಿ ಚೆನ್ನಮ್ಮ ಸಂಜೀವನಮ್ಮ ಉರುತಡೆ ಊರಿನ ಅಕ್ಕಮ್ಮ, ರಾಣಿ ಚೆನ್ನಮ್ಮ ಸಂಜೀವನಮ್ಮ ಉರುತಡೆ ಊರಿನ ಅಕ್ಕಮ್ಮ. ಕನ್ನಡ ಸಾರಿಗೆ ಬೆಳೆಸಿ ತಂದಿದ್ದ ಅಮರನ ಮಣಿಯ ಕರುನಾಡು, ಕನ್ನಡ ಸಾರಿಗೆ ಕೀರುತಿ ತಂದಿದ್ದ ಅಮರನ ಮಣಿಗಳ ಕರುನಾಡು. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ನಾಡಿನ ಓ ಕನ್ನಡ ನಾಡಿನ ಓ ಕಂದ. ಕನ್ನಡ ಭಾಷೆಯ ಕೀರ್ತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ, ಕನ್ನಡ ಭಾಷೆ ಕೀರ್ತಿ ಹಬ್ಬಿಸು ಕನ್ನಡ ತಾಯಿಗೆ ಆನಂದ. ಕನ್ನಡ ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ, ಕನ್ನಡ ಕನ್ನಡವೆಂದುಲಿ ಕನ್ನಡ ನಾಡಿನ ಓ ಕಂದ. ಕನ್ನಡ ನಾಡಿನ ಓ ಕಂದ, ಕನ್ನಡ ನಾಡಿನ ಓ ಕಂದ. ಧನ್ಯವಾದ.
ಧನ್ಯವಾದಗಳು. ಸೊಗಸಾಗಿ ಪ್ರಾರ್ಥನೆಯನ್ನು ಹಾಡಿದ ತಂಡಕ್ಕೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನೃತ್ಯ ಮಾಡಲು ಬರುತ್ತಿದ್ದಾರೆ 2ನೇ ತರಗತಿಯ ಪುಟಾಣಿಗಳು. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗು ಕನ್ನಡ ಗೋವಿನ ಮೋದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮ್ಮದ ಕಲ್ಪತರು ಹೇ ಬಾರಿಸು ಕನ್ನಡ ನಿಮ್ಮವ ಓ ಕರ್ನಾಟಕ ಹೃದಯ ಶಿವ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನೃತ್ಯ ಮಾಡಿದ 1ನೇ ತರಗತಿಯ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ. ನಮ್ಮ ಭಾಷೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂತ ಕೆಲವು ಮಹನೀಯರನ್ನು ನೋಡೋ ಆಸೆ ಇದೆಯಾ ನಿಮ್ಗೆ? ಏನು ನಿಜವಾಗ್ಲೂ ಮಹನೀಯರು ಬರ್ತಿದ್ದಾರಾ? ನಾನ್ ಹೇಳಲ್ಲ, ನೀವೇ ನೋಡಿ. ನನ್ನ ಹೆಸರು ಸಾಂಗವಿ. ನಾನು 2ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಆಯ್ದಕ್ಕಿ ಲೆಕ್ಕಮ್ಮನ ಒಂದು ವಚನವನ್ನು ಹೇಳುತ್ತಿದ್ದೇನೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ? ಈಶ್ವರನೊಬ್ಬ ಮಾರೆಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಧನ್ಯವಾದಗಳು. ನನ್ನ ಹೆಸರು ವಿಕಾಸ್. ನಾನು 2ನೇ ತರಗತಿ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು GP ರಾಜರತ್ನಂ ವೇಷವನ್ನು ಧರಿಸಿದ್ದೇನೆ. ನಾನು ಒಬ್ಬ ಶ್ರೇಷ್ಠ ಕವಿ, ಲೇಖಕ ಮತ್ತು ಗೀತರಚನೆಕಾರ ಮತ್ತು ಮಕ್ಕಳ ಸಾಹಿತಿಯಾಗಿದ್ದೇನೆ. ನಾನು ಭ್ರಮರ ಎನ್ನುವಂತಹ ಕಾವ್ಯಗಳ ಖ್ಯಾತನಾಗಿದ್ದೇನೆ. ನಾನು ರಚಿಸಿರುವ ಪದಗಳೆಂದರೆ ತುತ್ತೂರಿ, ನಾಯಿ ಮರಿ ತಿಂಡಿ ಬೇಕೆ,
ಇತ್ಯಾದಿ. ಧನ್ಯವಾದಗಳು. ನನ್ನ ಹೆಸರು ಅನೀಶ್. ನಾನು 7ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಪಂಚಮಂಗೇಶ್ವರರ ವೇಷವನ್ನು ಧರಿಸಿದ್ದೇನೆ. ನಾನು ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಣ್ಣ ಕಥೆಗಳನ್ನು ರಚಿಸಿದ್ದೇನೆ. ನಾನು ಕವಿ ಶಿಷ್ಯ ಅನ್ನುವಂಥ ಕಾವ್ಯನಾಮದಿಂದಲೇ ಖ್ಯಾತನಾಗಿದ್ದೇನೆ. ನಾನು ರಚಿಸಿರುವ ಮಕ್ಕಳ ಹಾಡುಗಳೆಂದರೆ ಉತ್ತರಿ ಹಾಡು, ಗುಡುಗುಡು ಗುಮ್ಮಟ ಇತ್ಯಾದಿ. ಧನ್ಯವಾದಗಳು. ನನ್ನ ಹೆಸರು ರಾಜ್ವಿ. ನಾನು 3ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಆರ್ ಕಲ್ಯಾಳಮ್ಮ ಅವರ ವೇಷವನ್ನು ಧರಿಸಿದ್ದೇನೆ. ನಾನು ಒಬ್ಬ ಉತ್ತಮ ಲೇಖಕಿ, ಮಹಿಳಾ ಕಾರ್ಯಕರ್ತೆ ಮತ್ತು ಸಂಪಾದಕಿ ಆಗಿದ್ದೇನೆ. ನಾನು ಅಖಿಲ ಕರ್ನಾಟಕ ಮಕ್ಕಳ ಕೂಟದಂತಹ ಸಂಸ್ಥೆಗಳ ಸ್ಥಾಪಕಿ ಆಗಿದ್ದೇನೆ. ನಾನು ಸದಾ ಸಮಾಜ ಸೇವೆ, ಮಹಿಳಾ ಸಬಲೀಕರಣ ಮತ್ತು ಸಾಹಿತ್ಯಕ್ಕಾಗಿ ನನ್ನ ಜೀವನವನ್ನು ಸಮರ್ಪಿಸಿಕೊಂಡಿದ್ದೇನೆ. ಧನ್ಯವಾದಗಳು. ಆಹಾ, ಎಷ್ಟು ಚೆನ್ನಾಗಿ ವೇಷವನ್ನು ಧರಿಸಿ ಮಹನೀಯರನ್ನು ಪ್ರತಿನಿಧಿಸಿದಂತಹ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆ. ಡ್ಯಾನ್ಸ್ ಮಾಡಬೇಕು. ಹೇ ಶ್ರವಣ್, ಯಾಕೋ ಡ್ಯಾನ್ಸ್ ಮಾಡ್ತಾ ಇದೀಯಾ? ಅಯ್ಯೋ, ಅಷ್ಟು ಗೊತ್ತಾಗ್ಲಿಲ್ವಾ? ನಿಮ್ಮ ಮುಂದಿನ ಕಾರ್ಯಕ್ರಮ ನೃತ್ಯ ಮಾಡಲು ಬರುತ್ತಿದ್ದಾರೆ 3ನೇ ತರಗತಿಯ ಮಕ್ಕಳು. ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಆಹಾ, ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ತಿರುಗು ಭೂಮಿಯಲ್ಲಿ ಮಿನುಗಿ ತೋರಿಸಲಿ ಚೆಲುವ ಕನ್ನಡದ ಭೂಪಟ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ. ವಾ 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 ವಾ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಲ್ವಾ? ಜೋರಾದ ಚಪ್ಪಾಳೆ. ಮುಂದಿನ ಕಾರ್ಯಕ್ರಮ ನೃತ್ಯ ನಾಟಕ ಅಭಿನಯಿಸಲು ಬರುತ್ತಿದ್ದಾರೆ 4ನೇ ತರಗತಿಯ ಮಕ್ಕಳು. ಸ್ನೇಹಿತರು, ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ
ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಒಂದಿತ್ತು, ಅದರೊಡು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಭೂಮಿಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಕಜ್ಜಿಸಿ ಗುಡುಗಿತು ಹುಲಿಯೊಂದು. ಸುದತ್ತಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ, ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು, ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ,
ರಕ್ಷಣೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ನೃತ್ಯ ನಾಟಕ ಮಾಡಿದಂತಹ 4ನೇ ತರಗತಿಯ ಸ್ನೇಹಿತರಿಗೆ ಜೋರಾದ ಚಪ್ಪಾಳೆ. ಕಾಲುಗಳಿಲ್ಲ ಓಡುತ್ತೇನೆ, ರೆಕ್ಕೆಗಳಿಲ್ಲ ಹಾರುತ್ತೇನೆ. ಯಾರ್ ನಾನು? ಉತ್ತರ ಗಾಳಿ. ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಕಾರ್ಯಕ್ರಮ ಏನಂತ ಗೊತ್ತಾಯ್ತು ಅಲ್ವಾ? ಹೌದು ಹೌದು ಗೊತ್ತಾಯ್ತು. ಒಗಟು. ಈಗ ಒಗ್ಗಟ್ಟುಗಳನ್ನು ಕೇಳಲು ಬರುತ್ತಿದ್ದಾರೆ 3ನೇ ತರಗತಿಯ ಪುನರ್ ಹಾಗೂ 2ನೇ ತರಗತಿಯ ನೀಲ್ ಅಚಿಂತ್ಯ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ರಾಮನಂತ ಸಮುದ್ರ, ರತ್ನದಂತ ಮೀನು, ನೀರು ಬತ್ತು ಹೋದರೆ ಮೀನು ಸತ್ತು ಹೋಗುತ್ತದೆ. ಏನದು? ಸರಿಯಾದ ಉತ್ತರ ದೀಪ. 32 ಜನ ಅಗಿತಾರೆ, ಒಬ್ಬ ರುಚಿ ನೋಡುತ್ತಾನೆ. ಏನದು? ಸರಿಯಾದ ಉತ್ತರ ಹಲ್ಲು ಮತ್ತೆ ನಾಲಿಗೆ. ಮಡಿಸಿದರೆ ಮೊಗ್ಗು, ಅರಳಿದರೆ ಹೂವು, ವಾಸನೆ ಇಲ್ಲ, ಪರಿಮಳ ಇಲ್ಲ. ಏನದು? ಸರಿಯಾದ ಉತ್ತರ ಕೊಡೆ. ನಾಲಿಗೆಯುಂಟು ಮಾತನಾಡುವುದಿಲ್ಲ, ಮುಳ್ಳುಂಟು ಪೊದೆಯಿಲ್ಲ. ಏನದು? ಸರಿಯಾದ ಉತ್ತರ ಪೆನ್ನು. ಧನ್ಯವಾದಗಳು. ಒಗಟುಗಳನ್ನು ಹೇಳಿದ ಪುನರ್ ಮತ್ತು ನೀಲ ಚಿಂತ್ಯಾಗೆ ಜೋರಾದ ಚಪ್ಪಾಳೆ. ಮುಂದಿನ ಕಾರ್ಯಕ್ರಮ ಅಭಿನಯದ ಮೂಲಕ ನೃತ್ಯ ಮಾಡಲು ಬರುತ್ತಿದ್ದಾರೆ 1ನೇ ತರಗತಿಯ ಪುಟಾಣಿಗಳು. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಕನ್ನಡಕ್ಕಾಗಿ ನೃತ್ಯ ಮಾಡಿದ 1ನೇ ತರಗತಿಯ ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ. ನನ್ನ ಹೆಸರು ಪರಿಣಿಕಾ. ನಾನು 1ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ನನ್ನ ಹೆಸರು ಶೌರ್ಯ. ನಾನು 1ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಕನ್ನಡಿಗರೆಲ್ಲ ಒಂದು, ಕರ್ನಾಟಕ ನಮ್ಮೆಲ್ಲರ ಗೂಡು. ಧನ್ಯವಾದಗಳು. ನನ್ನ ಹೆಸರು ತಪಸ್ಯ. ನಾನು 1ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ನನ್ನ ಹೆಸರು ನಿಮಿತ್. ನಾನು 1ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಹೆಸರಾಯಿತು ಕನ್ನಡ, ಉಸಿರಾಯಿತು ಕನ್ನಡ. ಥ್ಯಾಂಕ್ ಯು.